ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಗರಸಭೆ ಆಶ್ರಯ ಸಮಿತಿಯ 4 ನಾಮನಿರ್ದೇಶಕರ ಪದಗ್ರಹ. ಗಂಗಾವತಿ. ಕರ್ನಾಟಕ ಸರ್ಕಾರದ ಆದೇಶದ ಅನ್ವಯ ಗಂಗಾವತಿ ನಗರಸಭೆಯ ಆಶ್ರಯ ಸಮಿತಿಯ 4 ಜನ ಸದಸ್ಯರನ್ನು ಸೋಮವಾರದಂದು ನಗರಸಭೆಯ ಸಭಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ಬೆಳಿಗ್ಗೆ ಜರುಗಿತು. ಪೌರಾಯುಕ್ತ ವಿರೂಪಾಕ್ಷ ಅವರು ಸರ್ಕಾರದಿಂದ ಆಶ್ರಯ ಸಮಿತಿಗೆ ನಿರ್ದೇಶಕರಾಗಿ ಆಯ್ಕೆಗೊಂಡ ಆಶಿಫ್ ಅಹಮದ್, ಪರಿಮಳ ಬಾಯಿ, ಸತೀಶ್ ನಾಯ್ಕ್ ಹಾಗೂ ಉಮರ ಹುಸೇನ್ ಬಾಷಾ ಅವರಿಗೆ ಪ್ರಮಾಣ ಪತ್ರ ನೀಡುವುದರ ಜೊತೆಗೆ ಸಂವಿಧಾನಾತ್ಮಕವಾಗಿ ಪ್ರಮಾಣವಚನ ಬೋಧಿಸಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಮಾತನಾಡಿ, ಆಶ್ರಯ ಸಮಿತಿಗೆ ಸಂಬಂಧಿಸಿದಂತೆ ಹೊಸಳ್ಳಿ ರಸ್ತೆಯಲ್ಲಿರುವ ನಿವೇಶನವು ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಒಳಗೊಂಡಿದ್ದು, ಹೊಸದಾಗಿ ಅತ್ಯಂತ ಕಡು ಬಡವರು, ನಿವೇಶನ ರಹಿತರು ಸಾಕಷ್ಟು ಪ್ರಮಾಣದಲ್ಲಿ ನಗರಸಭೆಗೆ ಅರ್ಜಿಯನ್ನು ಸಲ್ಲಿಸಲಾಗಿದ್ದು, ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಆಯ್ಕೆಗೊಳಿಸಲಾಗುವುದೆಂದು ತಿಳಿಸಿದರು. 35 ಸದಸ್ಯರನ್ನು ಹೊಂದಿರುವ ನಗರಸಭೆ 4 ನಾಮನಿರ್ದೇಶಕರ ಸಹಕಾರದ ಮೇರೆಗೆ ನಗರಕ್ಕೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯ, ನಿವೇಶನ ಹಂಚಿಕೆ ಸೇರಿದಂತೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ತಾವೆಲ್ಲರೂ ಸಹಕಾರಿ ನೀಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಶಿಫ್ ಅಹಮದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸಕತೆಯ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆ ಉದ್ದೇಶವಾಗಿ ನೇಮಿಸಿ ಆದೇಶವನ್ನು ಹೊರಡಿಸಲಾಗಿರುತ್ತದೆ. ಅದರ ಪ್ರಯುಕ್ತ ಈ 4 ಜನ ಸದಸ್ಯರಿಗೆ ಇವತ್ತು ನಗರಸಭೆ ಜಿಲ್ಲಾಡಳಿತ ಕಡೆಯಿಂದ ನಗರಸಭೆ ಕಡೆಯಿಂದ ಅವರಿಗೆ ಒಂದು ಆದೇಶವನ್ನು ನಾವು ಇವತ್ತು ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಆ 4 ಜನ ಸದಸ್ಯರು ನಾವು ಹೆಸರನ್ನು ಹೇಳ್ತೀವಿ. ಆ ಹೆಸರಿನ ಪ್ರಕಾರ ಅವರು ಒಬ್ಬೊಬ್ಬರೇ ಬಂದು ತಮ್ಮ ಒಂದು ಆದೇಶವನ್ನು ತೆಗೆದುಕೊಂಡು ಒಂದು ಸಂವಿಧಾನ ಪೀಠಿಕೆಯನ್ನು ಓದಿ ಇಲ್ಲಿ ಮೇಲ್ಗಡೆ ಕೂಡ್ತಾರೆ 4 ಜನ ಸದಸ್ಯರು. ದಯಮಾಡಿ ತಾವು ಶಾಂತಿಯುತವಾಗಿ ನಿಶ್ಶಬ್ದೆಯಿಂದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಂತೇಳಿ, ಯಾರು ಗಲಾಟೆ ಮಾಡಲಿದ್ದಂಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತೇಳಿ ನಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಮುಖರು, ಮುಖಂಡರು, ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ನಾಮನಿರ್ದೇಶನ ಸದಸ್ಯರು ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ನ್ಯಾಯಾಲಯದಲ್ಲಿ ನಾವು ಹೊಸಳ್ಳಿ ರೋಡಿಗೆ ಸಂಬಂಧಪಟ್ಟ ಹಾಗೆ 5 ಎಕರೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದ ಪ್ರಕಾರ ದಾಖಲಾಗಿದ್ದ ಪ್ರಕಾರ ಈಗಾಗಲೇ 2 ಸಲ ಸರ್ವೆ ಮಾಡಿದ್ದೀವಿ, ನೋಟಿಫಿಕೇಶನ್ ಮಾಡಿದ್ವಿ, ಅಬ್ಜೆಕ್ಷನ್ ಕಾಲ್ ಮಾಡಿ ಅದರ ಪ್ರಕಾರ ಮಾನ್ಯ ನ್ಯಾಯಾಲಯಕ್ಕೆ ನಾವು ಅದು ಮಾಹಿತಿಯನ್ನು ಸಲ್ಲಿಸಿದ್ದೀವಿ. ಅದರ ಪ್ರಕಾರ ನ್ಯಾಯಾಲಯದಲ್ಲಿ ಏನು ನಮಗೆ ಆದೇಶ ಆಗುತ್ತೆ ಅದರ ಪ್ರಕಾರ ನಾವು ಮುಂದಿನ ಒಂದು ಕಾರ್ಯರೂಪವನ್ನು ನಾವು ಮಾಡ್ತೀವಿ. ಹಾಗೂ ಇನ್ನೂ ಜಾಸ್ತಿ ಜನ ಕಡು ಬಡವರಿಗೆ, ವಸತಿ ರಹಿತರಿಗೆ ನಿವೇಶನವನ್ನು ನೀಡಬೇಕಾಗಿರುತ್ತದೆ. ಬಹಳಷ್ಟು ಅರ್ಜಿಗಳು ನಮ್ಮಲ್ಲಿ ಸಲ್ಲಿಕೆ ಆಗಿರುತ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಘನ ಸರ್ಕಾರದ ಒಂದು ನಿರ್ದೇಶನದಂತೆ ಮುಂದಿನ ಕ್ರಮ ನಾವು ಜರುಗಿಸಲಾಗುವುದೆಂದು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲಿ ಆ ಏರಿಯಾದಲ್ಲಿ ವಸತಿ ರಹಿತರಿದ್ದಾರೆ ಆ ವಸತಿ ರಹಿತರ ಪಟ್ಟಿ ಈಗಾಗಲೇ ನಮ್ಮಲ್ಲಿ ಮಾಡಲಾಗಿದೆ. ಕೆಲವು ಈಗ 2 ಪಟ್ಟಿಗಳು ನಮ್ಮ ಮಾನ್ಯ ನ್ಯಾಯಾಲಯದಲ್ಲಿ ಇರುವ ಪ್ರಕಾರ ಆ ಪಟ್ಟಿಯನ್ನು ಹೊರತುಪಡಿಸಿ ಇನ್ನೂ ಕೆಲವು ಜನ ನಮಗೆ ವಸತಿ ರಹಿತರ ಪಟ್ಟಿ ಅರ್ಜಿ ಸಲ್ಲಿಕೆ ಆದ ಪ್ರಕಾರ ನಾವೊಂದು ಪಟ್ಟಿ ಮಾಡಬೇಕಾಗುತ್ತೆ. ಅದನ್ನು ಸಹ ನಾವು ಪಟ್ಟಿ ಮಾಡ್ತೀವಿ. ಜನರ ಸಮಸ್ಯೆ, ವಸತಿ ರಹಿತರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು, ನಮ್ಮ ಮನೆ ಯೋಜನೆ ಆಗಲಿ, ಪ್ರಧಾನಮಂತ್ರಿ ಯೋಜನೆ ಆಗಲಿ, ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಯೋಜನೆ ಆಗಲಿ, ಆಮೇಲೆ ಸ್ಲಮ್ ಯೋಜನೆಯಲ್ಲಿ ಮನೆಗಳ ನಿರ್ಮಾಣ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವುಗಳು ಕೂಲಂಕುಷವಾಗಿ ನಮ್ಮ ಅಫಿಷಿಯಲ್ಸ್ ಹತ್ರ ಕಮ್ಯುನಿಕೇಟ್ ಮಾಡಿ ಮಾಹಿತಿಯನ್ನು ತಾವು ತಗೊಳ್ರಿ. ಏನೇನು ಆಗ್ತಾ ಇದೆ, ಏನೇನಿಲ್ಲ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಕೂಡ ತಾವುಗಳು ಮುಕ್ತವಾಗಿ ಚರ್ಚೆ ಮಾಡಿರಿ. ಈಗ ನಮ್ಮ ಸದಸ್ಯರು ಯಾವ ಥರ ಬಂದು ನನ್ನ ಹತ್ರ ಚರ್ಚೆ ಮಾಡ್ತಾರೆ, ಅದೇ ರೀತಿಯಾಗಿ ತಾವುಗಳು ಕೂಡ ಮುಕ್ತವಾಗಿ 24/7 ನನ್ನ ಹತ್ರ ಯಾವಾಗಲಾದರೂ ಬಂದು ನನ್ನ ಹತ್ರ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಜನರ ಸಲುವಾಗಿ ನೀವು ಇದ್ದೀವಿ, ಸಾರ್ವಜನಿಕರ ಸಲುವಾಗಿ ಸೇವೆಗಾಗಿ ನಾವು ಅದರಲ್ಲಿ ಇದ್ದೀವಿ. ನಾವು ಇಬ್ಬರು ಕೈ ಜೋಡಿಸಿದರೆ ಒಂದು ಜನರಿಗೆ ಏನು ನಾವು ಸಹಕಾರ ಮಾಡಬೇಕು, ನಮ್ಮ ಕಡೆಯಿಂದ ಏನು ಉಪಯೋಗ ಆಗುತ್ತೆ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಅವರಾಗಿ ನಮಗೆಲ್ಲ ಸಹಾಯ ಮಾಡಿ, ನಮಗೆಲ್ಲ ಸಲಹೆಗಳನ್ನು ಕೊಟ್ಟರೆ ನಾವೆಲ್ಲ ಮುಂದೆ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತದೆ. ದಯವಿಟ್ಟು ನಿಮ್ಮ ಸಹಕಾರ ಬಹಳ ಮುಖ್ಯ. ಗಂಗಾವತಿಯಲ್ಲಿ ಬಹಳ ತೊಂದರೆಗಳಿವೆ, ಅದು ಪರೀಕ್ಷೆಗಳು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ನೀವೆಲ್ಲರ ಪತ್ರಕರ್ತರೆಲ್ಲ ನಮಗೆ ಸಹಕಾರ ಮಾಡಲಿಕ್ಕೆ
ಅಂತ ನಂಬಿ ಈ ವ್ಯಾಪಾರ ಮೊದಲನೇದಾಗಿ ಇವತ್ತು ನಮ್ಮ ನಾಯಕರಾದ ಶ್ರೀಮಾನ್ಯ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಸಾಹೇಬರ ಅವರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇತ್ತು. ಇವತ್ತು ನಮಗೆ ಸದಸ್ಯತ್ವವನ್ನು ಆಶ್ರಯ ಕಮಿಟಿ ಸದಸ್ಯರು ಮಾಡಿದ್ದಾರೆ. ಹಾಗೆ ಕರ್ನಾಟಕ ಸರ್ಕಾರದ ಶ್ರೀಮಾನ್ಯ ಮುಖ್ಯಮಂತ್ರಿಗಳಾದ ಬಡವರಿಗೋಸ್ಕರ ಲಿಮಿಟ್ ಇಲ್ಲದಂಗೆ ಬೇರೆ ಬೇರೆ ರೀತಿಯಿಂದ ಅದೆಲ್ಲ ಯೋಜನೆಗಳನ್ನು ತರ್ತಾ ಇದ್ದಾರೆ. ಬಸ್ ಫ್ರೀ, ಕರೆಂಟ್ ಫ್ರೀ, ಈ ಥರ ಬಹಳ ಲೆಕ್ಕದಲ್ಲಿ ತರ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಶ್ರಯ ಯೋಜನೆಯ ಬಗ್ಗೆನೂ ಬಹಳ ಲೆಕ್ಕ ಇಲ್ಲದಂಗೆ ಅವರೆಲ್ಲ ಸಹಾಯ ಮಾಡ್ತಾರೆ ನಂಬಿಲ್ಲ. ಅವ್ರಿಗೇನು ಅವರು ನಮಗೆ ಈ ಸದಸ್ಯತ್ವವನ್ನು ಕೊಟ್ಟು ನಮ್ಮ ಮೇಲೆ ಭರವಸೆದ್ದಕ್ಕೆ ಅವರು ಭರವಸೆ ತಕ್ಕಂತೆ ನೂರು ನಾವು ಇದು ಕಾರ್ಯರೂಪಕ್ಕೆ ಅವರು ಧನ್ಯವಾದಗಳು. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸಚಿವರಾದ ಶ್ರೀಮಾನ್ಯ ಶಿವರಾಜ್ ತಂಗಡಿ ನಾವು ಧನ್ಯವಾದ ಅರ್ಪಿಸುತ್ತೇನೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಅದೆಲ್ಲ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ. ಆ ವಿಶ್ವಾಸವನ್ನು ನಾವದೆಲ್ಲ ನೂರರಿಂದ ಕಾರ್ಯರೂಪಕ್ಕೆ ತರುತ್ತೇನೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ನಮ್ಮ ಅಧ್ಯಕ್ಷ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಬೇರೆ ನೋಡಿದ್ದೀನಿ. ಈಗ ನಮಗೆ ಸಲಹೆ ಸೂಚನೆ ಕೊಟ್ಟು ಏನೇ ತೊಂದರೆಗಳು ಅಂತೆಲ್ಲ ನಮ್ಗೆ ತಿಳಿಸಿ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. 100% ಅದನ್ನು ಬಗೆಹರಿಸ್ತೇವೆ ಅಂತ ಈ ಮೂಲಕ ಹೇಳ್ತೀನಿ. ಅದರಾಗಿ ನಮ್ಮ ಸಚಿವರಾದ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಸಾಹೇಬರು ಇದಕ್ಕಿಂತ ಮುಂಚೆ MLA ಎಲೆಕ್ಷನ್ ಮುಂಚೆ ಅಂತಲ್ಲ ನಮಗೆ ಪ್ರತಿ ಒಂದು ವಾರ್ಡ್ನಲ್ಲಿ 35 ವಾರ್ಡ್ನಲ್ಲಿ ಅಂತಲ್ಲ ಒಂದು ಟೀಮ್ ಮಾಡಿ ಕಳಿಸಿದ್ರು. ಬಡವರದ್ದು ಏನಿತ್ತು ಪ್ರಾಬ್ಲಮ್ಸ್ ಎಲ್ಲ ಕೇಳ್ಕೊಂಬ ಅಂತ ಹೇಳಿದ್ರು. 1 ವರ್ಷ ಮುಂಚೆನೇ ಕಳಿಸಿದ್ರು, ಎಲೆಕ್ಷನ್ ಮುಂಚೆನೇ ಕಳಿಸಿದ್ರು. 35 ನಮಗೆಲ್ಲ ಇವತ್ತಿಂದು ಮಾಜಿ ಸಚಿವರಾದ ಶ್ರೀಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆದೇಶದ ಅವರ ಶಿಫಾರಸಿನ ಮೇರೆಗೆ ನಮಗೆ 4 ಜನರನ್ನು ಆಶ್ರಯ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಯಿಂದ ನಾವು ಪ್ರತಿ ಬಡವರಿಗೆ ಯಾರ್ಯಾರು ಗಂಗಾವತಿಯಲ್ಲಿ ಭಾಳ ತೊಂದರೆಗಳನ್ನೆಲ್ಲ ಜನತಾ ಮನೆ ಸರ್ಕಾರದಿಂದ ಬರುತ್ತದೆ. ಅದನ್ನು 100ಕ್ಕೆ 100 ನಾವು ಅವರ ಜನರ ಹತ್ತ ಮುಟ್ಟಿಸೋ ಕೆಲಸ ಮಾಡ್ತೀವಿ. ಅದೇ ರೀತಿ ಶ್ರೀಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವರು ಸಹ ನಮಗೆ ಭಾಳ ಕರ್ನಾಟಕಕ್ಕೆ ಅಂತಲ್ಲ ರಾಷ್ಟ್ರ ಮಟ್ಟದಲ್ಲಿ ನೋಡಿದಂಥ ಯೋಜನೆಗಳನ್ನು ಹಾಕಿದ್ದಾರೆ. ಎಕ್ಸಾಂಪಲ್ ಬಸ್ ಫ್ರೀ, ಕರೆಂಟ್ ಫ್ರೀ ಮತ್ತು ಅದೇ ರೀತಿ 2,000 ರೂಪಾಯಿ ಮಹಿಳೆಯರಿಗೆ ಹಾಕಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹೀಗೆ ಅನೇಕ ಯೋಜನೆಗಳನ್ನು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ಈ ಮುಖಾಂತರ ಹೇಳ್ತೀನಿ. ಮತ್ತೊಂದು ನಮ್ಮ ಜಿಲ್ಲೆಯ ಸಚಿವರಾದ ಶ್ರೀಮಾನ್ಯ ಶಿವರಾಜ್ ತಂಗಡಿ ಸಾಹೇಬ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಮಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಆಶ್ರಯ ಸಮಿತಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು ಹೇಳ್ತಾ ನಾವು ಇವತ್ತು ನಿಮ್ಗೆಲ್ಲರಿಗೂ ಹೇಳೋದು ಏನೆಂದರೆ ಗಂಗಾವತಿಯಲ್ಲಿ ಆಶ್ರಯ ಯೋಜನೆ ಇರಲಿ, ಪ್ಲಾಟಿನ ಸಮಸ್ಯೆಗಳಿರಲಿ, ಅವರೆಲ್ಲರೂ ಹೇಳ್ದಂಗೆ ಆ ಸಮಸ್ಯೆಗಳದೆಲ್ಲ ಎಷ್ಟು ಜಲ್ದಿ ಆಗ್ತೈತೆ ಆಫೀಸರ್ಸ್ಗೆ ಮುಖಾಂತರ ನಮ್ಮ ಸಾಹೇಬರ ಮಾರ್ಗದರ್ಶನ ಮುಖಾಂತರ ನಾವು 100ಕ್ಕೆ 100 ಈ ಸಿದ್ದರಾಮಯ್ಯ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಆಶ್ರಯ ಸಮಿತಿಯ ಮೆಂಬರ್ ಆಗಿರ್ತೇವೆ. ಮತ್ತು ನಮ್ಮ ನಮ್ಮ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಆಶೀರ್ವಾದದಿಂದ ನಾವು ಗಂಗಾವತಿ ಟೌನ್ಗೆ ಏನು ಮಾಡಬೇಕು ಎಲ್ಲದನ್ನು ನಾವು ಒಗ್ಗಟ್ಟಾಗಿ ನಾವು 4 ಮಂದಿ ಮಾಡ್ತೇವೆ. ಬಡವರ ಜನರಿಗೆ ಏನು ಅವಶ್ಯಕತೆ ಎಲ್ಲರೂ ನಾವು ಒದಗಿಸಿಕೊಡ್ತೇವೆ. ನಮ್ಮ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಆಶೀರ್ವಾದದಿಂದ ಎಲ್ಲ ಮಾಡಿಕೊಡ್ತೇವೆ. ಯಾರಿಗೆ ಬಡವ್ರಿಗೆ ಮನೆ ಇಲ್ಲ ಎಲ್ಲರಿಗೆ ತಂದು ಅಲ್ಲಿ ಹೋಗಿ ನಮ್ಮ ಸಂಬಂಧ ಸತತವಾಗಿ ಕೊಡ್ತೀವಿ. ಈ 2,000 ಮಂದಿಗೆ ನಾವು ಹೇಳಿವಿ, ಸಾಬ್ರಿಗೆ ಹೇಳಿವಿ 2,000 ಮಂದಿಗೆ ಮಾಡಿ ಎಷ್ಟಾಯ್ತು ನೋಡೋಣ, ಎಷ್ಟು ಎಲ್ಲಿಗೆ ಬರ್ತೈತೆ ನಾವು ಮಾಡಿಕೊಡ್ತೀವಿ ಎಲ್ಲರಿಗೂ. ಸರ್ಕಾರದ ಯೋಜನೆಗಳು ಯಾವ್ಯಾವ ಸರ್ಕಾರ ಎಲ್ಲ ತಂದು ಹಾಕ್ತೀವಿ. ಎಲ್ಲ ತಂದು ನಮ್ಮ ಸಾಬ್ರ ಇಕ್ಬಾಲ್ ಅನ್ಸಾರಿ ಸಾಬ್ರ ಆಶೀರ್ವಾದದಿಂದ ಎಲ್ಲ ತಂದು ಸಿದ್ದರಾಮಯ್ಯ ಸರ್ಕಾರದಿಂದ ಎಲ್ಲ ಯೋಜನೆಗಳು ಎಲ್ಲ ಹೋಗಿ ನಾವು ಬಡವ್ರ
ಸಮಿತಿಯ ಒಂದು ಸಮಿತಿಗೆ ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರ ಶಿಫಾರಸಿನ ಮೇರೆಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಹಿರಿಯರಾದ ನಮ್ಮ ಪಕ್ಷದ ಹಿರಿಯರಾದ ಉಮರ್ ಹುಸೇನ್ ಸಾಬ್ ಆಗಿರ್ಬೋದು, ಸತೀಶ್ ನಾಯಕ್ ಆಗಿರ್ಬೋದು, ನಮ್ಮ ಅಕ್ಕ ಸಹೋದರಿ ಪರಿಮಳಬಾಯಿ ಹಾಗೂ ನನ್ನ ಆತ್ಮೀಯ ಸ್ನೇಹಿತನಾದ ಆಸಿಫ್ ಅಹಮದ್ ಇರ್ಬೋದು, ಇವರೆಲ್ಲರಿಗೂ ಮೊದಲು ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಸಾಹೇಬರು ಏನು ಇವ್ರ ಮೇಲೆ ಭರವಸೆ ಇಟ್ಟಿದ್ದಾರೆ, ಆ ಭರವಸೆಯನ್ನು ಇವರು ಎಂದೂ ಹುಸಿಗೊಳಿಸೋದಿಲ್ಲ. ಪ್ರತಿಯೊಬ್ಬ ಬಡವರಿಗೂ ಕೂಡ ಸರ್ಕಾರದಿಂದ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಇವರ ಏನು ಒಂದು ಕನಸಿನ ಯೋಜನೆಗಳಿರ್ತ ಗ್ಯಾರಂಟಿ ಯೋಜನೆಗಳು, ಆಶ್ರಯ ಯೋಜನೆ, ನಮ್ಮ ಮನೆ, ಇವೆಲ್ಲ ಏನು ಬಡವರಿಗೆ ತಲುಪತಕ್ಕಂಥ ಯೋಜನೆಗಳನ್ನು ಪ್ರತಿ ಮನೆಗೂ ತಲುಪಿಸ್ತಾರಂತ ನಮಗೆ ಭರವಸೆ ಇದೆ. ಈ ಮೂಲಕ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತೆಲ್ಲ ಅವ್ರನ್ನ ಅಭಿನಂದಿಸಿ ತಮ್ಮ ಈ ಒಂದು ಕಾರ್ಯದಲ್ಲಿ ಪರಮ ದಯಾಮಯನಾದ ಅಲ್ಲಾಹನು ನಮಗೆ ಯಶಸ್ಸನ್ನು ಕೊಡಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ನಾಮನಿರ್ದೇಶನ ಸದಸ್ಯರನ್ನಾಗಿ ನಮ್ಮ ನಾಯಕರಾದಂಥ ಮತ್ತು ಕೊಪ್ಪಳ ಜಿಲ್ಲೆಯ ಧೀಮಂತ ನಾಯಕರು ಹಾಗೂ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಶಿಫಾರಸಿನ ಮೇರೆಗೆ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಉಮರ್ ಹುಸೇನ್ ಸಾಬ್ ಅವರನ್ನು, ಆಸಿಫ್ ಅಹಮದ್ ಅವರನ್ನ, ಪರಿಮಳಬಾಯಿ ಅವರನ್ನ ಮತ್ತು ಸತೀಶ್ ನಾಯಕ್ ಅವರನ್ನು ನಾಲ್ವರು ನಾಮನಿರ್ದೇಶಿತ ಸದಸ್ಯರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತರು ನಾಯಕರ ಪರವಾಗಿ ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ನಾಮನಿರ್ದೇಶನ ಮಾಡಲು ಕಾರಣೀಭೂತರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ಇಕ್ಬಾಲ್ ಅನ್ಸಾರಿ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದಗಳನ್ನು ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಸರ್ಕಾರದ ಏನು ಯೋಜನೆಗಳು ವಸತಿ ಯೋಜನೆ ಅಡಿಯಲ್ಲಿ ಏನೇನು ಯೋಜನೆಗಳು ಬರ್ತವೆ, ಜನರಿಗೆ ಏನು ಯಾವ ರೀತಿ ವಸತಿ ಯೋಜನೆ ಆಶ್ರಯ ಮನೆಗಳೆಲ್ಲ ಸಮರ್ಪಕವಾಗಿ ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡದೆ ಬಡವರಿಗೆ ಸೂರು ಕಲ್ಪಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಹೆಚ್ಚಿನ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಸೇರಿರುವಂಥ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಮಾಡುತ್ತಾ, ಹಾಗೂ ಈ ಸಮಿತಿ ಆಯ್ಕೆ ಮಾಡಿದಂಥ ನಮ್ಮ ಇಕ್ಬಾಲ್ ಸಾಬ್ ಅಣ್ಣನವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಅವರೇನು ನಮ್ಮ ಮೇಲೆ ಭರವಸೆ ಇಟ್ಟುಕೊಂಡಿದ್ದಾರೆ ಅದು ನಾವು ಶಕ್ತಿಪೂರ್ವಕವಾಗಿ ಭರವಸೆ ಈಡೇರಿಸ್ತೀವಿ ಅಂತ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.